ನಮಸ್ಕಾರ. ಈಗಾಗಲೇ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಮಂಗಳೂರಲ್ಲಿ ನಡೀತಿರುವಂತಹ ಕದ್ರಿ ಮಂಜುನಾಥ ಸ್ವಾಮಿಯ ವಾರ್ಷಿಕ ರಥೋತ್ಸವಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದಾಗೆ ನನ್ನ ಹೆಸರು ಪ್ರಿಯಾ. ನಾನು ಮಂಗಳೂರಿಂದ ಲಾಗ್ ಮಾಡೋದು. ಇದೇ ಮೊದಲು ನನ್ನ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಒನ್ ಸೆಕೆಂಡ್. ವೆಲ್ಕಮ್ ಟು ರುದ್ರಪ್ರಿಯಾ ಕನ್ನಡ ಲಾಗ್. ಅಂದಾಗೆ ಕದ್ರಿಯಲ್ಲಿ ಪ್ರತಿ ವರ್ಷ ವಾರ್ಷಿಕ ರಥೋತ್ಸವ ಅಂತ ಮಾಡ್ತಾರೆ. ವರ್ಷದ ಆರಂಭದಲ್ಲಿ ಶಿವರಾತ್ರಿ ಟೈಮಲ್ಲಿ ಕೂಡ ಇದೇ ಥರ ಜಾತ್ರೆ ನಡೆಯುತ್ತೆ. ಅವಾಗೂ ಹೀಗೆ ಜೋರಾಗಿ ಮಾಡ್ತಾರೆ ಆಚರಣೆ ಶಿವರಾತ್ರಿನ. ಕಳೆದ 3-4 ವರ್ಷದಿಂದ ಕೋವಿಡ್ ಬಂದಿರೋದಕ್ಕೆ ತುಂಬ ಸಿಂಪಲ್ಲಾಗಿ ಜಾತ್ರೆನ ಸೆಲೆಬ್ರೇಟ್ ಮಾಡ್ತಿದ್ರು. ಈ ವರ್ಷ ಕೂಡ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೂಲ ಮಂಗಳೂರಲ್ಲಿರುವಂತಹ ಕದ್ರಿ ಮಂಜುನಾಥ ಸ್ವಾಮಿ. ಕದ್ರಿಯಲ್ಲಿರುವಂಥ ಮಂಜುನಾಥ ಸ್ವಾಮಿಯ ಒಂದು ವಿಗ್ರಹವನ್ನು ತಗೊಂಡೋಗ್ಬಿಟ್ಟು ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯವರು ಪ್ರತಿಷ್ಠಾಪನೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಧರ್ಮಸ್ಥಳದ ಒಂದು ಲಾಗಲ್ಲಿ ಕಥೆಯನ್ನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಧರ್ಮಸ್ಥಳದ ಪ್ರಯಾಣದ ಬಗ್ಗೆ ಒಂದು ಲಾಗ್ ಮಾಡಿದ್ದೀನಿ, ನೀವು ಆ ಲಾಗಲ್ಲಿ ನೋಡ್ಬೋದು. ಅಂದಾಗೆ ಕದ್ರಿ ಮಂಜುನಾಥ ತುಂಬಾ ವಿಶೇಷತೆಯಿಂದ ಕೂಡಿದೆ. ಅದರಲ್ಲೂ ಶಿವರಾತ್ರಿ ಟೈಮಲ್ಲಿ ನಡೆಯುವಂತಹ ಪೂಜೆ ವಿಶೇಷತೆಯಿಂದ ಕೂಡಿದೆ. ದೊಡ್ಡ ಜಾತ್ರೆ, ಈ ಥರನೇ ಜಾತ್ರೆ ಥರನೇ ಆಗಿರುತ್ತೆ. ಶಿವರಾತ್ರಿ ಫುಲ್ಲು ಜಾಗರಣೆ ಎಲ್ಲ ನಡೆಯುತ್ತೆ. ರಾತ್ರಿ ತುಂಬ ಚೆನ್ನಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಅವತ್ತು ರಥೋತ್ಸವ ಥರನೇ ಮಾಡ್ತಾರೆ. ಅಂದಾಗೆ ಮಂಗಳೂರಲ್ಲಿ ಜಾತ್ರೆ ನಡೆದ್ರೆ ಜಾತ್ರೆಯ ಆರಂಭವಾದ ದಿನದಂದು ಧ್ವಜಾರೋಹಣ ಮಾಡ್ತಾರೆ. ಅಂದರೆ ಅಧಿಕೃತವಾಗಿ ಜಾತ್ರೆ ಆರಂಭವಾಯ್ತು ಇವತ್ತಿಂದ ಅಂತ ಹೇಳಿಬಿಟ್ಟು. ಹಾಗೆ ಜಾತ್ರೆ ಮುಗಿದ ತಕ್ಷಣ ಅದನ್ನು ಧ್ವಜವನ್ನು ಇಳಿಸ್ತಾರೆ. ಅಂದರೆ ಇವತ್ತಿಗೆ ಜಾತ್ರೆ ಮುಗೀತು ಅಂತ ಹೇಳಿಬಿಟ್ಟು. ಜಾತ್ರೆ ಆರಂಭವಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಆ ಧ್ವಜ ನೋಡಿದರೆ ಓಕೆ, ಇಲ್ಲಿ ಜಾತ್ರೆ ಇದೆ ಈ ದೇವಸ್ಥಾನದಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲೂ ಧ್ವಜಾರೋಹಣ ಮಾಡಿದ್ದಾರೆ. ಯಾವ ರೀತಿಯಾದ ಧ್ವಜ ಹಾರಿಸಿದ್ದಾರೆ ಅನ್ನೋದನ್ನು ನೀವು ಕೊನೆಯವರೆಗೂ ಲಾಗ್ ನೋಡಿ ಗೊತ್ತಾಗುತ್ತೆ. ನೋಡ್ಬೋದು ಲೈಟಿನ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮಂಗಳೂರಲ್ಲಿ ಪ್ರತಿಯೊಂದು ಹಬ್ಬಗಳಲ್ಲಾಗಿರ್ಬೋದು, ಜಾತ್ರೆ ವಿಶೇಷ ದಿನಗಳು ಲೈಟಿನ ಅರೇಂಜ್ಮೆಂಟ್ ಮತ್ತು ಹೂವಿನ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗೆ ರಥೋತ್ಸವ ನಡೀತಾ ಇತ್ತು. ಮಂಗಳೂರಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದ ಸುತ್ತನೇ ರಥವನ್ನು ಸುತ್ತಾಕಿಸ್ತಾರೆ. ದೇವಸ್ಥಾನದ ಅಂಗಳದ ಸುತ್ತ ರಥವನ್ನು ಸುತ್ತಾಕಿಸ್ತಾರೆ. ಈಗಾಗಲೇ 2 ರಥವನ್ನು ಎಳೆದಾಗಿತ್ತು. ಒಂದು ಬೆಳ್ಳಿ ರಥ ಇದೆ, ಹಾಗೆ ಇನ್ನೊಂದು ಹಣ್ಣಿನಿಂದ ಅಲಂಕಾರ ಮಾಡಿರುವಂಥ ದೊಡ್ಡ ರಥ ಅದು. ಇವೆರಡರ ರಥೋತ್ಸವ ಈಗಾಗಲೇ ಮುಗ್ದೋಗಿತ್ತು. ಈಗ ಇನ್ನೊಂದು ರಥೋತ್ಸವ ನಡೀತಾ ಇತ್ತು. ನಾವು ಹೋದಾಗ ಕೊನೆಯ ಸುತ್ತನ ಹಾಕ್ತಾಯಿದ್ರು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ಲೈಟಿನ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ.
ಸರಿಯಾಗಿ ಜವಾಬ್ದಾರಿ ಇದೆ. ಅಂದಾಗೆ ಕದ್ರಿ ದೇವಸ್ಥಾನಕ್ಕೆ ಬಂದುಬಿಟ್ರೆ ನೀವು ಒಂದೇ ಜಾಗದಲ್ಲಿ ಎಲ್ಲ ದೇವರುಗಳನ್ನು ನೋಡ್ಬೋದು. ಮೊದಲನೇದಾಗಿ ಗಣಪತಿ, ಆನಂತರ ದುರ್ಗಾ ಪರಮೇಶ್ವರಿ, ಹಾಗೆ ಮೇಲ್ಗಡೆ ಬೆಟ್ಟದ ಮೇಲೆ ಹೋದರೆ ಕಾಶಿಯಿಂದನೇ ತೀರ್ಥ ಬರುತ್ತೆ ಅಂತ ಹೇಳ್ತಾರೆ ಬಸವಣ್ಣನ ಬಾಯಲ್ಲಿ. ಅಲ್ಲಿ ನೀರು ಬರುತ್ತೆ, ತುಂಬ ಸ್ವೀಟಾಗಿರುತ್ತೆ ಅದರದ್ದು ತೀರ್ಥ ಕುಡಿದ್ರೆ. ಹಾಗೆ ಆ ತೀರ್ಥನ ತೊಗೊಂಡು ಹೋಗ್ಬಿಟ್ಟು ಮೇಲ್ಗಡೆ ಒಂದು ಶಿವನ ವಿಗ್ರಹ ಇದೆ, ಅಲ್ಲಿ ಋಷಿಗಳು ಎಲ್ಲ ತಪಸ್ಸನ್ನು ಮಾಡ್ತಾಯಿದ್ರು. ಆ ವಿಗ್ರಹಕ್ಕೆ ಬಿಲ್ಪತ್ರೆಯನ್ನು ಏರಿಸ್ಬಿಟ್ಟು ಅಭಿಷೇಕ ಮಾಡಿ ಅಂತ ಒಂದು ಪ್ರತೀತಿ ಇದೆ. ಸೊ ನಾವು ಕೂಡ ಹೋಗ್ಬಿಟ್ಟು ಅಲ್ಲಿ ಅಭಿಷೇಕ ಮಾಡ್ಬೋದು. ಮೇಲ್ಗಡೆ ಇರುತ್ತೆ, ಅದು ಒಂದು ಸ್ವಲ್ಪ ಸ್ಟೆಪ್ ಹತ್ತಿ ಹೋಗಬೇಕು. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ತೀರ್ಥ ಕೆರೆಗಳು ಅಂತ ಇದ್ದಾವೆ. ಅಂದಾಗೆ ಇವುಗಳನ್ನು ಪವಿತ್ರ ಕೆರೆಗಳು ಅಂತ ಕರೀತಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತವರು ಸಾಧಾರಣವಾಗಿ ಅಲ್ಲಿ ಸ್ನಾನ ಮಾಡ್ತಾರೆ. ಹಾಗೆ ಯಾವುದಾದ್ರು ವ್ರತ ಇದ್ದರೆ ಅಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ಅಲ್ಲಿ ಹಳ್ಳಿ ಕಟ್ಟಿದೆ, ಅಲ್ಲಿ ಸುತ್ತರಿತಾರೆ. ಅದರಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಆಪೋಸಿಟ್ಟು ಸ್ಟೆಪ್ಗಳು ಕಾಣ್ಬೋದು. ಅಲ್ಲಿ ಜನ ಎಲ್ಲ ಕೂತಿದ್ದಾರಲ್ಲ, ಇಲ್ಲಿ ಮೇಲೆ ಹತ್ತೋದ್ರೆ ಅಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಅಂದಾಗೆ ಈಗ ನೀವು ನೋಡ್ತಾ ಇರ್ಬೋದು, ಇದೇ ಧ್ವಜ. ನಾನು ಈಗಾಗಲೇ ಹೇಳಿದ ಹಾಗೆ ಜಾತ್ರೆ ಅಧಿಕೃತವಾಗಿ ಆರಂಭವಾಗಿದೆ ಅಂತ ಹೇಳಿದಕ್ಕೋಸ್ಕರ ಧ್ವಜಾರೋಹಣ ಮಾಡ್ತಾರೆ. ಈ ಧ್ವಜಾರೋಹಣ ಮಾಡಲಿಕ್ಕೆ ಈ ಕಂಬ ಇದೆಯಲ್ಲ, ಕಂಬವನ್ನು ಪದ್ಧತಿ ಪ್ರಕಾರ ಎಲ್ಲರೂ ಹೆಗಲ ಮೇಲೆ ಹೊತ್ಕೊಂಬಂದು ಅದನ್ನು ಶುದ್ಧೀಕರಿಸಿ ಅದಕ್ಕೆ ಮಾವಿನ ಚೊಂಗೆ ಆ ಥರ ಎಲ್ಲ ಅಲಂಕಾರ ಮಾಡಿ, ಹಾಗೆ ಅದ್ರ ಕೆಳಗಡೆ ತೆಂಗಿನಕಾಯೆಲ್ಲ ಎಷ್ಟಾಗುತ್ತೋ ಅಷ್ಟು ಕಟ್ಬಿಟ್ಟು ಅವತ್ತಿನ ಜಾತ್ರೆಯ ಮೊದಲನೇ ದಿನ ಧ್ವಜಾರೋಹಣ ಮಾಡ್ತಾರೆ. ಅಂದರೆ ಈ ದೇವಸ್ಥಾನದಲ್ಲಿ ಇವತ್ತಿನಿಂದ ಜಾತ್ರೆ ಆರಂಭವಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಜಾತ್ರೆ ಎಲ್ಲ ಮುಗಿದ ನಂತರ ಪದ್ಧತಿ ಪ್ರಕಾರವೇ ಅದನ್ನು ಧ್ವಜವನ್ನು ಇಳಿಸ್ತಾರೆ. ಮತ್ತು ಮುಂದಿನ ವರ್ಷ ಇದೇ ರೀತಿಯಾಗಿ ಧ್ವಜಾರೋಹಣ ಮಾಡ್ತಾರೆ ಜಾತ್ರೆ ಆರಂಭವಾದಾಗ. ಸುಮಾರು ಎಲ್ಲ ದೇವಸ್ಥಾನದಲ್ಲಿ ಮಂಗಳೂರಲ್ಲಿ ಜಾತ್ರೆ ಆರಂಭವಾದರೆ ಇದೇ ರೀತಿಯಾದ ಪದ್ಧತಿಯನ್ನು ಅನುಸರಿಸ್ತಾರೆ. ಅಂದಾಗೆ ಈಗ ನೋಡ್ತಾ ಇದ್ದೀರಲ್ಲ, ಇದು ಬೆಳ್ಳಿ ರಥ. ಅದೇ ರೀತಿಯಾಗಿ ಇನ್ನೊಂದು ರಥನ ಕೂಡ ತುಂಬ ದೊಡ್ಡದಿದೆ, ಅದನ್ನು ಕೂಡ ಅಲಂಕಾರ ಮಾಡಿದರು ಹಣ್ಣಿನಿಂದ. ಇದು ಫುಲ್ ಹಣ್ಣಿನಿಂದ ಅಲಂಕಾರ ಮಾಡಿದ್ದಾರೆ ಈ ರಥನ. ಇವೆರಡು ರಥಗಳ ರಥೋತ್ಸವ ಈಗಾಗಲೇ ಮುಗಿದೋಗಿತ್ತು. ಅಂದಾಗೆ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಲಾಗಲ್ಲಿ ನಿಮಗೆ ಯಾವುದಾರ ಒಂದು ಹೊಸ ಅಂಶ ತಿಳಿದು ಬಂದಿದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಯಾವುದೇ ಹೊಸ ಲಾಗ್ ಬಗ್ಗೆ ನೋಟಿಫಿಕೇಷನ್ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ಲಾಗೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.